ಶುಭೋದಯ ತುಳಸಿಯವರೇ, ಬಿಸಿ ಬಿಸಿ ಟೀ ನಿಮಗೋಸ್ಕರ. ಅಮ್ಮವ್ರಿಗೆ ನಾನು ಶುಭೋದಯ ಹೇಳಿದ್ದು ಕೇಳಿಸ್ಲಿಲ್ವೇನೋ? ನನ್ನ ಕನಸುಗಳೆಲ್ಲ ನನಸಾಗ್ತಾ ಇದೆ ಅಲ್ವಾ ಮಾಧವ್ ಅವರೇ? ಅವತ್ತು ನವರಾತ್ರಿ ಹಬ್ಬದ ದಿನ ಈ ಗೊಂಬೆಗಳನ್ನೆಲ್ಲ ಜೋಡಿಸುವಾಗ ನಾನು ನಮ್ಮ ಮನೆ ಬಗ್ಗೆ ದೊಡ್ಡ ದೊಡ್ಡ ಅಭಿ ಮೊದಲೆಲ್ಲ ಸಮರ್ಥ್ ಅಂದರೆ ಸಿಡ್ಕಾಡ್ತಿದ್ದ. ಈಗ ಸಮರ್ಥನ ಜೈಲಿಂದ ಬಿಡಿಸೋದಕ್ಕೆ ಅವನಷ್ಟು ಒದ್ದಾಡಿದವರು ಬೇರೆ ಯಾರೂ ಇಲ್ಲ. ಮಕ್ಕಳೆಲ್ಲ ಒಂದಾಗಿದ್ದಾರೆ. ಆದರೆ ಏನು ಮಾಧವ್ ಅವರೇ? ನಾವು ಈಗಿರೋ ನಮ್ಮ ಮಕ್ಕಳ ಬಗ್ಗೆ ಎಷ್ಟು ಚಿಂತೆ ಮಾಡ್ತಾ ಇದ್ದೀವೋ ಹಾಗೆ ಮುಂದೆ ಪ್ರಪಂಚ ನೋಡಬೇಕಾಗಿರೋ ಆ ನಮ್ಮ ಪುಟ್ಟ ಕಂದನ ಬಗ್ಗೆನೂ ಗಮನ ಹರಿಸ್ಬೇಕಲ್ವಾ? ಹೌದು ಮಾಧವ್ ಅವರೇ, ಈ ಮಗುನ ನಾವು ತುಂಬ ಚೆನ್ನಾಗಿ ನೋಡ್ಕೋಬೇಕು. ಈ ಮಗು ಪ್ರಪಂಚ ನೋಡ್ತಿದ್ದ ಹಾಗೆ ಈ ಮಗುನ ನಾನು ಪೂರ್ಣಿ ಮಡ್ಲಿಗೊಪ್ಸಿ ನೆಮ್ಮದಿಯಿಂದ ಮುಕ್ತಿ ಪಡ್ಕೋಬೇಕು. ಮುಕ್ತಿನ? ಛೆ, ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಈ ಮಗುನ ಪೂರ್ಣಿ ಮಡ್ಲಲ್ಲಿ ಹಾಕ್ತೀವಿ ನಿಜ, ಆದರೆ ಈ ಮನೆ ಮಕ್ಕಳೆಲ್ಲ ನಿಮ್ಮ ಮಡ್ಲಲ್ಲಿದ್ದಾರೆ ಅನ್ನೋದನ್ನ ಮರಿಬೇಡಿ. ಆಗಬಹುದು. ಮಹಾರಾಜರ ಅಪ್ಪಣೆ ಹೇಗಿದೆಯೋ ಹಾಗೆ ಆಗಲಿ. ಆದ್ರೆ ಇಷ್ಟಕ್ಕೆಲ್ಲ ಮಹಾರಾಜರು ಕೋಪ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ಹೌದಾ? ನಾನು ಕೋಪ ಮಾಡಿಕೊಂಡ್ರೆ ನಿಜವಾಗ್ಲೂ ಚೆನ್ನಾಗಿರಲ್ವಾ? ಕೋಪ ಮಾಡಿಕೊಂಡ್ರೆ ಮುತ್ತಾಗೆ ಇರ್ತೀರಾ, ಆದರೆ ನಿಮ್ಮ ಮುಖಕ್ಕೆ ಕೋಪ ಹೊಂದಲ್ಲ. ನೀವು ನಗ್ನಗ್ತಾ ಇದ್ರೇನೆ ಚೆನ್ನಾಗಿರುತ್ತೆ. ಆಹಾ, ಆಗಬಹುದು ಮಹಾರಾಣಿಯವರೇ. ನೀವು ಹೇಗೆ ಹೇಳ್ತೀರೋ ಹಾಗೆ. ನೀವು ನಗ್ನಗ್ತಾನೆ ಇರಬೇಕು ಅಂತ ಹೇಳಿದ್ರೆ ನಾನು ನಗ್ನಗ್ತಾನೆ ಇರ್ತೀನಿ. ಈಗ ನಗು ಸಾಕ ಮಹಾರಾಣಿಯವರೇ? ನೋಡಿ, ಮನೇಲಿ ತಾತನೂ ಇಲ್ಲ ಅಣ್ಣನೂ ಇಲ್ಲ. ಅವ್ರು ಯಾರು ಇಲ್ಲದೆ ಇರುವಾಗ ನೀವು ಈ ರೀತಿ ಎಲ್ಲ ನೆಟ್ಕೊಳ್ಳೋದು ತಪ್ಪು. ತಾತ ಬರೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ. ಏನೋ ತಾಳ್ಮೆಯಿಂದ ಇರೋದ? ನಿಂಬಂತವ್ರ ಹತ್ರ ತಾಳ್ಮೆಯಿಂದ ಇರೋದು ಕರುಣೆಯಿಂದ ಇರೋದು ಎರಡು ತಪ್ಪೆ. ಏನೋ ದೊಡ್ಡದಾಗಿ ನಿಮ್ಮ ತಾತ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳಿದ್ರಲ್ಲ, ದುಡ್ಡು ವಾಪಸ್ ಎಲ್ಲಿ ಕೊಟ್ರು? ಖಾಲಿ ಮಾಡಿ ಇಲ್ಲಿಂದ. ಈಗ ಇದ್ದಕ್ಕಿದ್ದಾಗೆ ಮನೆ ಖಾಲಿ ಮಾಡಿ ಅಂದ್ರೆ ಹೇಗ್ ಖಾಲಿ ಮಾಡಕ್ಕಾಗತ್ತೆ? ನೋಡಿ, ದಯವಿಟ್ಟು ಮನೆ ಸಾಮಾನುಗಳೆಲ್ಲ ಆಚೆ ಹಾಕ್ಬೇಡಿ. ನಮ್ಗೊಂದ್ ಸ್ವಲ್ಪ ಟೈಮ್ ಕೊಡಿ. ಇನ್ನು ಎಷ್ಟಮ್ಮ ಟೈಮ್ ಕೊಡೋದು? ಏನೋ ನೋಡ್ತಾ ಇದ್ದ ತಗ್ ಬಿಸಾಕ. ಏನಿದೆಲ್ಲ ಏನ್ ಮಾಡ್ತಿದ್ದೀರಾ? ಏನಯ್ಯ ಕಣ್ ಕಾಣಿಸ್ತಾ ಅಲ್ವಾ? ಮನೆ ಖಾಲಿ ಮಾಡಿಸ್ತಾ ಇದ್ದೀವಿ. ಮನೆ ಖಾಲಿ ಮಾಡ್ಸೋದ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಇದನ್ನೆಲ್ಲ ಎತ್ತಿ ಒಳಗಡೆ ಇಡಿ. ಏನಯ್ಯ ನಮ್ಮ ಹತ್ರನೇ ರೌಡಿಸಮ್ಮ? ಈ ತರ ಪಳಗಿರೋದಕ್ಕೇನೆ ನಾವು ಈ ವ್ಯವಹಾರಕ್ಕೆ ಬಂದಿರೋದು. ರೌಡಿಸಮ್ ಮಾಡ್ತಿರೋದು ನಾನಲ್ಲ, ನೀವು. ಅಗ್ರಿಮೆಂಟ್ ಪ್ರಕಾರ ಇನ್ನೂ ನಮಗೆ 6 ತಿಂಗಳು ಟೈಮ್ ಇದೆ. ನೋಡೋ, ನೀನ್ ಅಗ್ರಿಮೆಂಟ್ ಎಲ್ಲ ತಿಪ್ಪೆಗೆಸಿ ನಾಳೆ ಅಷ್ಟೊಳಗೆ ದುಡ್ಡು ಕೊಡ್ತೀವಿ ಅಂತ ನಿಮ್ ತಾತನೇ ಹೇಳಿರೋದು. ಅದಕ್ಕೆ ನಾವು ಮನೆ ಹತ್ರ ಬಂದಿರೋದು. ನಿಮಗೆ ಒಳ್ಳೆ ಮಾತೆಲ್ಲ ಅರ್ಥ ಆಗಲ್ಲ ಅಲ್ವಾ? ಏನ್ ಎದುರಿಸ್ತಾ ಇದೀಯಾ ನೀನ್? ಈ ತರ ಆಡೋದಕ್ಕೇನೆ ಪೊಲೀಸ್ ಸ್ಟೇಷನ್ ಮೆಟ್ಲೇರ್ತಿರೋದು. ಮುಚ್ಚ ಬಾಯಿ. ನನ್ನ ಮೊಮ್ಮಗನ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ನಿನಗಿಲ್ಲ ಕಣೋ. ಯಾರ್ದೋ ಮಾತು ಕೇಳಿಕೊಂಡು ಮಾನವೀಯತೆಯನ್ನು ಬಿಟ್ಟು ಹೀಗೆಲ್ಲ ಆಡ್ತಾ ಇದ್ದೀರಲ್ಲ. ಥೂ.
ಕೋಣನ ಮುಂದೆ ಕಿಂದ್ರಿ ನುರಿಸೋ ಹಾಗೆ ನಿನ್ನ ಮುಂದೆ ಹೇಳಿ ಏನು ಪ್ರಯೋಜನ? ತಾತ, ಮನೆ ಸಾಮಾನೆಲ್ಲ ಆಚೆ ಹಾಕ್ತಿದ್ದಾರೆ. ನಾವೀಗಲೇ ಮನೆ ಖಾಲಿ ಮಾಡ್ಬೇಕಂತೆ. ತಾತ, ನಮ್ಗಿನ್ನೂ 6 ತಿಂಗಳು ಟೈಮ್ ಇದೆ ಅಲ್ವಾ? 6 ತಿಂಗಳವರೆಗೂ ಕಾಯ್ತಾ ಕುತ್ಕೊಳಕ್ಕಾಗಲ್ಲ. ಈ ಸಮರ್ಥ ಜೈಲ್ಗೆ ಹೋಗಿ ತಾತ ದೇಶಾಂತರ ಹೋಗ್ಬಿಟ್ರೆ ನಾವೇನ್ ಮಾಡೋದು? ಏಯ್, ಬಾಯಿಗೆ ಬಂದ ಹಾಗೆ ಮಾತಾಡಬೇಡ. ಆಯ್ತು ತಾತ, ನಾವು ಮಾತಾಡೋದಿಲ್ಲ. ಒಂದು, ನೀವು ಮಾತು ಕೊಟ್ಟಂಗೆ ನಡ್ಕೊಳ್ಳಿ. ಒಂದು, ಮನೆ ಖಾಲಿ ಮಾಡಿ, ಇಲ್ಲಾಂದ್ರೆ ದುಡ್ಡು ವಾಪಸ್ ಕೊಡಿ. ನೋಡ, ಈ ದತ್ತ ಕೊಟ್ಟ ಮಾತನ್ನ ಯಾವತ್ತೂ ತಪ್ಪವನಲ್ಲ. ಈಗ ನನ್ನ ಹತ್ರ ದುಡ್ಡಿಲ್ಲ, ಅದಕ್ಕೆ ಮನೆ ಖಾಲಿ ಮಾಡ್ತೀವಿ. ಅದಕ್ಕೆ ತಿಂಡಿ ತುಂಬ ಚೆನ್ನಾಗಿದೆ. ನೀವು ಹೀಗೆ ಬಡಿಸ್ತಾನೆ ಇದ್ರೆ ಇಡೀ ದಿನ ಕುತ್ಕೊಂಡು ತಿಂತಾನೆ ಇರ್ತೀನಿ. ಮಹಾನುಭಾವ, ಆಫೀಸಲ್ಲಿ ಮೀಟಿಂಗ್ ಇದೆ. ಇಡೀ ದಿನ ನೀನು ಕೂತ್ಕೊಂಡು ತಿಂತಾ ಇದ್ರೆ ಆಫೀಸಲ್ಲಿ ಮೀಟಿಂಗ್ ನಿಮ್ಮಪ್ಪ ಸಾರಿ ಮೀಟಿಂಗ್ ಯಾರು ಮಾಡ್ತಾರೆ? ನಿಂಗೆ ತಿನ್ನಲೇಬೇಕು ಅಂದರೆ ಆಫೀಸ್ಗೆ ತೊಗೊಂಡೋಗಿ ಅಲ್ಲೇ ಕೂತ್ಕೊಂಡು ತಿನ್ನು. ಅದು ಸರಿನೇ ರೀ. ಇದನ್ನ ನನ್ನ ಮೈದ್ನಿಗೆ ಕೊಟ್ಬಿಡಿ. ಥ್ಯಾಂಕ್ಸ್ ಅದಕ್ಕೆ. ಅಭಿ, ಅದು ನಿನ್ಗಲ್ಲ. ಅಭಿಗಲ್ವಾ? ಈಗ ತಾನೇ ಮೈದ್ನಂಗೆ ಅಂತ ಹೇಳ್ಕೊಟ್ಟು ಈಗ ಅಭಿಗಲ್ಲ ಅಂತೇಳಿ ಅವಮಾನ ಮಾಡ್ತಿದ್ಯಾ? ದೀಪಿಕಾ, ಯಾಕೆ ಈ ಥರ ಮಾತಾಡ್ತಿದ್ಯಾ? ಅದು ನನಗಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತು. ಅದು ಸಮರ್ಥ್ಗೆ ತಾನೆ. ಹೌದು, ಸಮರ್ಥ್ಗೆನೆ. ಪಾಪುಗ ಪಾಪು ಇವತ್ತು ಮನೆಗೆ ಬರ್ತಿಲ್ವಾ? ಇಲ್ಲಮ್ಮ, ಅವ್ನು ಬರೋದು ಲೇಟ್ ಆಗುತ್ತಂತೆ. ಅವ್ನು ಡೈರೆಕ್ಟಾಗಿ ಆಫೀಸ್ಗೆ ಬರ್ತಾನಂತೆ. ಅದಕ್ಕೆ ಈ ಬಾಕ್ಸ್ನ ನಾನೇ ಅವನು ಕೊಡ್ತೀನಿ. ಈ ಮಾತು ನಿನ್ನ ಬಾಯಿಂದ ಕೇಳ್ತಿದ್ದೀನ? ನನಗೆ ನಂಬಕ್ಕೆ ಆಗ್ತಿಲ್ಲ. ಯಾಕೆ? ಅವ್ನು ಸ್ಟೇಷನಲ್ಲಿ ಇರಬೇಕಾದ್ರೆ ಎಸ್ಸಲ್ಲಿ ಊಟ ತೊಗೊಂಡೋಗಿ ಕೊಟ್ಟಿಲ್ವಾ? ಆದರೆ ಬೇಜಾರೇನಪ್ಪ ಅಂದರೆ ಅದಕ್ಕೆ ಸಮರ್ಥಕ್ಕೆ ಮಾತ್ರ ಬಾಕ್ಸ್ ರೆಡಿ ಮಾಡಿದ್ದಾರೆ, ನನಗೆ ರೆಡಿ ಮಾಡಿಲ್ಲ. ಯಾಕೆ? ನಾನು ಆಫೀಸಲ್ಲಿರಲ್ವಾ? ನನಗೂ ಹಶ್ವಾಗಲ್ವಾ? ಅದು ನನಗೆ ಗೊತ್ತಿಲ್ವಾ? ಇಲ್ಲಿ ನೋಡು, ನಿನಗೆ ಬಾಕ್ಸ್ ರೆಡಿ ಆಗಿದೆ. ಇದ್ರಲ್ಲಿ ಸ್ವಲ್ಪ ಊಟ ಜಾಸ್ತಿನೇ ಇದೆ. ಆಹಾ, ಅತ್ತಿಗೆ ಅಂದರೆ ನನ್ನ ಅತ್ತಿಗೆ. ಹೌದು, ಈ ಮನೆಯಲ್ಲಿ ಅವಳು ಎಲ್ರೂ ಅರ್ಥ ಮಾಡಿಕೊಂಡು ಎಲ್ರೂ ಪ್ರೀತಿಯಿಂದ ನೋಡ್ಕೊಳ್ಳೋ ತಾಯಿ ಅಂತ ಹೇಳ್ಬೋದು. ಅಯ್ಯಯ್ಯೋ, ಅಷ್ಟು ದೊಡ್ಡ ಮಾತೆಲ್ಲ ಬೇಡಮ್ಮ. ಹಾಗೇನಾದರೂ ಹೇಳಬೇಕು ಅಂದರೆ ಆ ಗುಣ ಬಂದಿದ್ದೇ ನಿಮ್ಮಿಂದ, ನಿಮಗೆ ಹೇಳಬೇಕು. ಇದು ಕರೆಕ್ಟ್ ಮಾತು. ಅಮ್ಮ ಅಂದರೆ ನಮ್ಮಮ್ಮ. ಪೂರ್ಣಿ, ಇನ್ನು ಸ್ವಲ್ಪ ಚಟ್ನಿ ಹಾಕು. ನಾನು ತರ್ತೀನಿ. ಪೂರ್ಣಿ, ನಿಂಗೆ ಯಾವುದೋ ಕಾಲ್ ಬರ್ತಾ ಇದೆ. ಯಾವುದೋ ಅನ್ನೋನ್ ನಂಬರು. ಹಲೋ, ಕಂಪ್ನಿ ಕಡೆಯಿಂದ ಕಾಲು. ಪೂರ್ಣಿ, ಏನು ಯೋಚನೆ ಮಾಡ್ತಾ ಇದೀಯಾ? ಅವಿಗೆ ತಿಂಡಿ ಬಡಿಸು. ಹಾಂ, ಇಲ್ಲಮ್ಮ, ಬೇಡ, ಸಾಕು, ನನಗೆ ಹೊಟ್ಟೆ ತುಂಬೋಯ್ತು. ಅಮ್ಮ, ನೀವು ಬೇಗ ರೆಡಿಯಾಗಿ ಇವತ್ತು ಸ್ಟೇಷನ್ಗೆ ಹೋಗಿ ಬರೋಣ. ಸ್ಟೇಷನಲ್ಲಿ ಪೊಲೀಸರು ಒಂದಷ್ಟು ರೌಡಿಗಳನ್ನ ಅರೆಸ್ಟ್ ಮಾಡಿದಾರಂತೆ. ಕಾರ್ ಕದ್ದಿರೋ ರೌಡಿಗಳು ಅವರೇ ಇರ್ಬೋದಾ ಅಂತ ನೀವು ಅವ್ರನ್ನ ಐಡೆಂಟಿಫೈ ಮಾಡಬೇಕು. ಸರಿನಪ್ಪ, ಹೋಗೋಣ. ಪೂರ್ಣಿ, ಕಾಲ್ ಬರ್ತಾ ಇದೆಯಲ್ಲ, ಸುಮ್ಮನೆ ಇದೆಯಾ? ರಿಸೀವ್ ಮಾಡು. ಹಲೋ ಹಲೋ, ಹಲೋ. ಯಾಕೋ ನಿನ್ ವಾಯ್ಸ್ ತುಂಬಾ ಡಲ್ ಆಗಿದೆ. ನಿನ್ ವಾಯ್ಸ್ ಕೇಳ್ತಿದ್ರೇನೆ ಹೇಳ್ಬೋದು ಅಲ್ಲೇನೋ ನಡೀತಿದೆ ಅಂತ. ಮನೆಯವರೆಲ್ಲರೂ ಖುಷಿಯಾಗಿದ್ರು, ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ನೋಡು, ಮರ್ಯಾದೆಯಿಂದ ಹೇಳ್ತಿದ್ದೀನಿ. ಈ ರೀತಿ ಒಗಟೊಗಟಾಗಿ ಮಾತಾಡೋದು ಬಿಟ್ಟು ನೀನು ಯಾರು ಅಂತ ಹೇಳು. ನೀನು ಯಾಕೆ ನನಗೆ ಹೀಗೆ ಕಾಲ್ ಮಾಡ್ತಿದ್ಯಾ? ನನ್ನ ಮನೇಲಿ ನಡೆಯೋದೆಲ್ಲ ನಿನಗೆ ಹೇಗೆ ಗೊತ್ತಾಗ್ತಿದೆ?
ನನ್ನಿಂದ ನಿನಗೇನಾಗಬೇಕಾಗಿದೆ? ನಾನು ಯಾರು ಅಂತ ತಿಳ್ಕೊಳ್ಳೋ ಪ್ರಯತ್ನ ಪಡಬೇಡ. ಆದ್ರೆ ನಿನ್ನಿಂದ ನನ್ಗೇನಾಗ್ಬೇಕು ಅಂತ ಕೇಳಿದ್ಯಲ್ಲ, ಅದಕ್ಕೆ ಉತ್ತರ ಕೊಡ್ತೀನಿ. ನಿನ್ನಿಂದ ನನಗೆ ಆಗ್ಬೇಕಾಗಿರೋ ಕೆಲಸಗಳು ತುಂಬಾ ಇದೆ. ನೀನ್ ಆ ಮನೇಲಿ ನಾನು ಹೇಳಿದ ಹಾಗೆಲ್ಲ ನಡ್ಕೋಬೇಕು. ನಾನು ಹೇಳಿದ ಕೆಲಸಗಳನ್ನೆಲ್ಲ ಮಾಡಬೇಕು. ಅದೇ ಯಾಕೆ? ನೀನು ಹೇಳಿದ್ದನ್ನ ನಾನು ಯಾಕೆ ಕೇಳಬೇಕು? ನೀನು ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ನಿನ್ನ ಮಾತನ್ನ ನಾನು ಕೇಳಬೇಕಾ? ಸಾಧ್ಯನೇ ಇಲ್ಲ. ಕೇಳಬೇಕು ಪೂರ್ಣಿ, ಕೇಳ್ತೀಯಾ? ನಿನ್ಗೆ ತಾಳ್ಮೆ ಜಾಸ್ತಿ, ಹಾಗೆ ಮನೆಯವ್ರ ಎಲ್ಲರ ಬಗ್ಗೆನೂ ಪ್ರೀತಿನೂ ಜಾಸ್ತಿ. ಈಗ ತಾಳ್ಮೆಯಿಂದ ನಾನು ಹೇಳೋದನ್ನ ಕೇಳಿಸ್ಕೊ. ನೀನ್ ಈ ರೀತಿ ಸಿಟ್ಟು ಮಾಡ್ಕೊಂಡ್ರೆ ಮನೇಲಿ 2 ಜೀವಗಳಿಗೆ ಅಪಾಯ ಆಗೋದಂತೂ ಖಂಡಿತ. ಏನು ಹೇಳ್ತಿದ್ಯಾ ನೀನು? ಹೌದು ಪೂರ್ಣಿ, ನಾನು ಹೇಳಿದ ಕೆಲಸಗಳನ್ನ ನೀನ್ ಮಾಡಿಲ್ಲ ಅಂದ್ರೆ ತುಳಸಿ ಮತ್ತೆ ಅವಳ ಹೊಟ್ಟೆಲಿರೋ ಮಗು ಇಬ್ರು ಜೀವನೂ ಹೊರಟೋಗುತ್ತೆ. ಗಾಬರಿ ಆಗ್ಬೇಡ. ತುಳಸಿ ಜೀವ ಆಗ್ಲಿ, ಆ ಮಗು ಜೀವ ಆಗ್ಲಿ, ನಿನ್ ಎಷ್ಟು ಮುಖ್ಯ ಅನ್ನೋದು ನನಗೆ ಗೊತ್ತು. ಅದಕ್ಕೆ ಹೇಳ್ತಿದ್ದೀನಿ, ನನ್ನ ಮಾತನ್ನ ಮೀರೋ ಧೈರ್ಯ ಮಾಡಬೇಡ. ಈಗ ನೀನ್ ಮಾಡ್ಬೇಕಾಗಿರೋದಿಷ್ಟೇ. ಹೇಗಾದ್ರೂ ಸರಿ, ನೀನು ನಿನ್ ಗಂಡ ಅವಿಯಿಂದ ದೂರ ಆಗ್ಬೇಕು. ಏನು? ನನ್ನ ಗಂಡನಿಂದ ನಾನು ದೂರ ಇರಬೇಕಾ? ಇದೇ ಮಾತನ್ನ ಏನಾದರೂ ನನ್ನ ಕಣ್ಣೆದುರುಗಡೆ ಹೇಳಿದಿದ್ರೆ ಕಪಾಳಕ್ಕೆ ಬರೆಸ್ತಿದ್ದೆ. ಈ ರೀತಿ ಕಾಲ್ ಮಾಡಿ ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಮತ್ತೆ ನನಗೆ ಕಾಲು ಮಾಡಬೇಡ. ಯಾರು ಈ ರೀತಿ ಕಾಲ್ ಮಾಡ್ತಿರೋದು? ನನ್ನನ್ನು ಅವಿಯಿಂದ ದೂರ ಮಾಡಕ್ಕೆ ಯಾರು ನೋಡ್ತಿದ್ದಾರೆ? ಯಾರಿರ್ಬಹುದು? ನಿನಗೆ ನಾನು ಹೇಳೋದು ಅರ್ಥ ಆಗ್ತಿಲ್ಲ ಪೂರ್ಣಿ. ಅರ್ಥ ಆಗ್ತಿಲ್ಲ ಅಂದರೆ ನಾನೇ ಅರ್ಥ ಮಾಡಿಸ್ತೀನಿ. ತುಳಸಿ ಜೀವಕ್ಕೆ ಏನಾದರೂ ಅಪಾಯ ಆದರೆ ಹೋಗೋದು 1 ಜೀವ ಅಲ್ಲ, 2 ಜೀವ. ಆ 2 ಜೀವಗಳು ಕಳ್ಕೊತೀಯೋ ಅಥವಾ ನಾನು ಹೇಳಿದ್ ಕೇಳ್ತೀಯೋ? ಅಂತೂ ಇಂತೂ ಈ ಮನೆಯವರೆಲ್ಲ ಬೀದಿಗೆ ಬಿದ್ರು. ಇವ್ರು ಬೀದಿಗೆ ಬೀಳೋದು ಬಿದ್ರು, ಜೊತೆಗೆ ನನ್ನನ್ನು ಬೀದಿಗೆ ಬೀಳ್ಸಿದ್ರಲ್ಲ. ಎಲ್ಲಿಗೆ ಹೋಗ್ಲಿ ನಾನು? ಮಗನ ಮನೆಗೆ ಹೋಗ್ಬಿಡ್ಲ? ಅಯ್ಯ, 1,000 ಕಿಲೋಮೀಟರ್ ದೂರದಲ್ಲಿದ್ದಾನ ಅವನು. ಅವನ ಹತ್ರ ಹೋಗಿ ಏನು ಮಾಡೋದು? ನನಗೆ ಯಾಕೋ ಈ ಬೆಂಗಳೂರು ಬಿಟ್ಟು ಹೋಗೋಕ್ಕೆ ಮನಸ್ಸು ಬರ್ತಾ ಇಲ್ಲ. ಈ ಪೊಲ್ಯೂಷನ್ನು, ಹಾರನ್ ಶಬ್ದ ಇಲ್ಲದೆ ಅದು ನಿದ್ದೆ ಬರಲ್ಲ. ಇರಲಿ, ಒಟ್ಟಿನಲ್ಲಿ ಏನು ಈ ಮನೆ ಋಣ ತೀರ್ತೋ ಏನೋ ಗೊತ್ತಿಲ್ಲ. ಮನೆಗೆ ವಾಪಸ್ ಬಂದರೆ ಬರೋದು, ಇಲ್ಲದೆ ಎಲ್ಲಿರ್ತಾರೋ ಅಲ್ಲೇ ಇರೋದು. ಸಮಾಧಾನ ಮಾಡ್ಕೋಸಿರಿ. ಈ ಮನೆ ಬಿಟ್ಟು ಹೇಗಿರೋದು ಸಮರ್ಥ? ನಾನು ಸೇರೋದಿ ಒಳಗೆ ಬಂದಿದ್ದ ಮನೆ ಇದು. ಅಮ್ಮನೇ ನನ್ನ ಮನೆ ತುಂಬಿಸ್ಕೊಂಡಿದ್ರು. ನೀನು, ತಾತ, ಸಂಧ್ಯಾ ಎಲ್ಲರೂ ಬೆಟ್ಟದಷ್ಟು ಪ್ರೀತಿ ಕೊಟ್ಟಿದ್ದ ಮನೆ ಇದು. ಈ ಮನೆಯಲ್ಲಿ ಸುಖ, ದುಃಖ, ನೋವು, ನಲಿವು ಎಲ್ಲದರ ನೆನಪುಗಳಿವೆ. ಅಪ್ಪನ ಕಡೆ ದಿನಗಳನ್ನ ಇದೇ ಮನೆಯಲ್ಲೇ ಕಳೆದಿತ್ತು. ಅವ್ರೀಗ್ಲೂ ಇಲ್ಲೇ ಎಲ್ಲೋ ಓಡಾಡ್ತಿದ್ದಾರೇನೋ ಅನ್ಸುತ್ತೆ ಸಮರ್ಥ. ಇದನ್ನೆಲ್ಲ ಬಿಟ್ಟು ಹೇಗೆ ಹೋಗೋದು ಸಮರ್ಥ? ನಮಗೆ ಬೇರೆ ದಾರಿನೇ ಇಲ್ಲ ಸಿರಿ. ತಾತ ಮಾತು ಕೊಟ್ಟಿದ್ದಾರೆ, ಇದು ತಾತನ ಮನೆ. ತಾತ ಕಷ್ಟಪಟ್ಟು ಕಟ್ಟಿರೋ ಮನೆ. ಅವರೇ ಇದನ್ನು ಬಿಟ್ಕೊಡೋಕೆ ಮನ್ಸು ಮಾಡಿದ್ದಾರೆ ಅಂತಂದಮೇಲೆ ಅವ್ರ ನೋವು ಮುಂದೆ ನಮ್ಮ ನೋವು ದೊಡ್ಡದಲ್ಲ. ಈ ಮನೆಗಿಂತ ದೊಡ್ಡ ಆಸ್ತಿ ನಮಗೆ ತಾತನೇ ನನ್ನ ಜೊತೆ ಧೈರ್ಯವಾಗಿರ್ಬೇಕಾದ್ರೆ ನಾವು ಧೈರ್ಯ ತಂದ್ಕೋಬೇಕು. ಬಾ.
ಇಷ್ಟು ವರ್ಷಗ ನಮ್ಮನ್ನೆಲ್ಲ ಕಾಪಾಡಿದಂಥ ದೇವಸ್ಥಾನ ಇದು. ಇದನ್ನು ಉಳಿಸ್ಕೊಳ್ಳೋದಕ್ಕೆ ನನ್ನ ಕೈಲಿ ಆಗಲೇ ಇಲ್ಲ. ನನ್ನ ಕೈಲಿ ಆಗ್ತಿರೋದೆಲ್ಲ ಇಷ್ಟೇ. ಈ ದೇವಸ್ಥಾನಕ್ಕೆ ಕ್ಷಮೆ ಕೇಳ್ತಾ ಹೋಗ್ತಿದ್ದೀನಿ. ತಾತ, ನಿಮ್ಗಿನ್ನೂ 6 ತಿಂಗಳು ಟೈಮ್ ಇದೆ ಅಷ್ಟೇ. ಅಷ್ಟರಲ್ಲಿ ನನ್ನ ಅಸಲು ಬಡ್ಡಿ ವಾಪಸ್ ಕೊಟ್ಟರೆ ಓಕೆ, ಇಲ್ಲ ಅಂದರೆ ಈ ಮನೆ ನಮ್ಮ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ. ನೆನಪಿರಲಿ, 6 ತಿಂಗಳು ಅಷ್ಟೇ. ತಾತ, ಹಾಗಿದ್ರೆ ನಾವು ಮನೆ ಖಾಲಿ ಮಾಡಿರೋ ವಿಷಯನ ಅಮ್ಮಂಗೆ ಯಾವಾಗ ಹೇಳೋದು? ಅದೆಲ್ಲ ಸಮಯ ಬಂದಾಗ ನೋಡ್ಕೊಳ್ಳೋಣ. ಸದ್ಯ ಈಗ ವಿಷಯ ಎಲ್ಲ ಹೇಳೋದು ಬೇಡ. ತುಳಸಿಗೆ ಈ ಮನೆ ಅಂತಂದರೆ ಪಂಚಪ್ರಾಣ. ಹೀಗಾಗಿದೆ ಅಂತ ಗೊತ್ತಾದರೆ ಅವಳು ನೆಮ್ಮದಿನೇ ಹಾಳಾಗಿ ಹೋಗುತ್ತೆ. ಅವಿ, ನಾನು ರೆಡಿ, ಹೊರಡೋಣವಾ? ಯಾಕೆ ಶಾರ್ವರಿ, ತುಂಬ ಟೆನ್ಷನಲ್ಲಿದೆಯಾ? ನಾನು ಸ್ಟೇಷನ್ಗೆ ಹೋಗಿ ರೌಡಿಗಳನ್ನ ಗುರ್ತು ಹಿಡಿದ್ರೆ ನಾನು ಯಾಕೆ ಭಯ ಪಡಬೇಕು? ಆ ರೌಡಿಗಳಿಗೂ ನನಗೂ ಏನು ಲಿಂಕ್ ಇರೋಕ್ಕೆ ಸಾಧ್ಯ? ಅರೆ, ಇದೇನು ಶಾರ್ವರಿ, ರೌಡಿಗಳಿಗೂ ನಿನಗೂ ಲಿಂಕ್ ಇದೆ ಅಂತ ನಾನೆಲ್ಲ ಹೇಳಿದೆ? ರಾತ್ರಿ ಕಳೀತಿದ್ದ ಹಾಗೆ ಬಿಸಿಲು ಬಂದ್ಬಿಡಲ್ಲ. ರಾತ್ರಿ ಕಳೆದು ಬೆಳಗಿನ ಜಾವ ಆಗಿ ಸೂರ್ಯ ನೆತ್ತಿ ಮೇಲೆ ಬಂದಾಗಲೇ ಮಧ್ಯಾಹ್ನದ ಬಿಸಿಲು ಬರೋದು. ಅದೇ ರೀತಿ ರೌಡಿಗಳು ಸಿಕ್ಕಿದ ಮಾತ್ರಕ್ಕೆ ಕೇಸ್ ಬಗೆಹರಿಯಲ್ಲ. ರೌಡಿಗಳು ಸಿಕ್ಕಿ ಅವರೇ ಆ ಕಾರ್ ಕದ್ದಿದ್ದಾರೆ ಅಂತ ಸಾಬೀತಾಗಿ ಆ ಕೆಲಸ ಯಾರು ಮಾಡಿಸಿದ್ದಾರೆ ಅವ್ರ ಕೈಲಿ ಅಂತ ಗೊತ್ತಾಗೋವರೆಗೂ ಕೇಸ್ ನಡೀತಾನೇ ಇರುತ್ತೆ. ಕಡೆಯಲ್ಲಿ ನಿಜವಾಗ್ಲೂ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗತ್ತೆ. ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಿದ್ಯಾ? ನಿಜವಾಗ್ಲೂ ತಪ್ಪು ಮಾಡಿರೋರು ಆತಂಕ ಪಡಬೇಕಾಗಿತ್ತು, ಆದರೆ ಇಲ್ಲಿ ಆತಂಕ ಪಡ್ತಾ ಇರೋದು ನೀನು. ಅದಕ್ಕೆ ಇದನ್ನೆಲ್ಲ ನಿನ್ನ ಹತ್ರ ಹೇಳ್ತಾ ಇದ್ದೀನಿ. ಸಮರ್ಥ ಆಚೆ ಬಂದಿದ್ದಾನೆ, ಈಗೆಲ್ಲ ಸರಿ ಹೋಗ್ಬಿಡುತ್ತೆ ಅನ್ನೋ ಭ್ರಮೇಲಿದ್ಯಾ? ನಿನ್ನ ಮನೆಯವರೆಲ್ಲ ಬೀದಿಗೆ ಬೀಳ್ತಿದ್ದಾರೆ ಅನ್ನೋದೇ ನಿನಗೆ ಗೊತ್ತಾಗ್ತಿಲ್ಲ. ಹೋಗ್ಲಿ ಬಿಡು, ಎಲ್ಲ ನೀನು ಅನ್ಕೊಂಡ ಹಾಗೆ ನಡೀತಾ ಇದೆ ಅನ್ನೋ ಭ್ರಮೇಲಿ ನೀನಿದೆಯಾ? ಆದರೆ ನಡೀತಾ ಇರೋದು ನಾನು ಅನ್ಕೊಂಡ ಹಾಗೆ. ಅವಿನಾಶ್, ಬನ್ನಿ ಇನ್ಸ್ಪೆಕ್ಟ್ರೆ. ಸಾರಿ, ನಿಮಗೆ ತೊಂದರೆ ಕೊಟ್ಟೆ. ಪರವಾಗಿಲ್ಲ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್. ಇದೇನು ನೀವೇ ಇಲ್ಲಿಗೆ ಬಂದ್ಬಿಟ್ರಿ? ನಾವೇ ಇನ್ನೇನು ಸ್ಟೇಷನ್ಗೆ ಬರೋದ್ರಲ್ಲಿದ್ವಿ. ಅಮ್ಮ, ಈ ಪರಿಸ್ಥಿತಿಯಲ್ಲಿ ನೀವು ಸ್ಟೇಷನ್ವರೆಗೂ ಹೋಗೋದು ಬೇಡ ಅಂತ ಅನಿಸಿ ನಾನೇ ಇನ್ಸ್ಪೆಕ್ಟರ್ಗೆ ರಿಕ್ವೆಸ್ಟ್ ಮಾಡಿದೆ. ಹೌದು ಮೇಡಮ್, ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗತ್ತೆ. ಅದಕ್ಕೆ ರೌಡಿಗಳ ಲಿಸ್ಟ್ನ ಫೈಲ್ ಮಾಡಿ ಇದರಲ್ಲಿ ತಂದಿದ್ದೀನಿ. ನೀವು ಇದನ್ನು ನೋಡಿ ಐಡೆಂಟಿಫೈ ಮಾಡಿದ್ರೆ ಸಾಕು. ಇವಳು ಆ ರೌಡಿಗಳನ್ನು ಕಂಡು ಹಿಡಿದು ಬಿಡ್ತಾಳ? ಇನ್ಸ್ಪೆಕ್ಟರ್, ಕಾರ್ನ ಎತ್ಕೊಂಡು ಹೋಗಿದ್ದು, ಕಾರ್ ಹತ್ರ ಇದ್ದಿದ್ದು, ಹಾಗೆ ನನ್ನನ್ನು ಹಿಡಿಯೋಕ್ಕೆ ಬಂದಿದ್ದು ಇವನೇ.